ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಎನಿಸ್ತಾ ಇವತ್ತಿದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಒಳ್ಳೆ ಬಿಸಿಲು ಹೊಡಿತಾ ಉಂಟು, ಹಾಗೆ ಇಬ್ರು ಸಹ ಟೊಪ್ಪಿ ಹಾಕಿದ್ದೇವೆ. ಫಸ್ಟ್ ಕೆಲಸ ಅದೇ ಮಾಡಿದ್ದು, ಅಷ್ಟು ಬಿಸಿಲುಂಟು. ಸೂಪರ್ ಸಮ್ಮರ್ ವೈಬ್ಸ್ ಇಲ್ಲಿಗ ಕೆನಡಾದಲ್ಲಿ, ಎಸ್ಪೆಷಲಿ ವ್ಯಾನ್ಕೋವರ್ ಸೈಡಲ್ಲಿ. ಸೊ ನಾವಿವತ್ತು ಸಂಡೇ ವೀಕೆಂಡ್ ಹೊರಗೆ ಬಂದಿದ್ದೇವೆ, ಒಂದು ಸಣ್ಣ ಒಂದು ಮಿನಿ ವ್ಲಾಗ್ ಮಾಡುವ ಅಂತೇಳಿ. ಅಂದ್ರೆ ಬಂದದು ತಿರುಗ್ಲಿಕ್ಕೆ, ಬಟ್ ಅದರ ಜೊತೆ ಒಂದು ಮಿನಿ ವ್ಲಾಗ್ ಮಾಡುವ. ಹೇಳು, ಎಲ್ಲಿ ಬಂದಿದ್ದೇವೆ? ಸೊ ನಾವು ತುಂಬಾ ಬೀಚಸ್ಗೆ ಹೋಗಿದ್ದೇವೆ. ಇದೊಂದು ಯುನೀಕ್ ಬೀಚ್ ಅಂತ ಹೇಳ್ಬೋದು. ಇವತ್ತು ನಾವು ಬಂದಿರೋದು ಕ್ರೆಸೆಂಟ್ ಬೀಚ್ಗೆ. ಅದಕ್ಕೆ ಶ್ರದ್ಧ ಹೇಳಿದ್ದು ಇದು ಕ್ರೆಸೆಂಟ್ ಬೀಚ್ ಅಲ್ಲ, ಇದು ಕಸಂಟ್ ಬೀಚ್ ಅಂತ ಹೇಳಿ. ಒಂಥರ ವಿಚಿತ್ರ ಉಂಟು, ನೀರೆಲ್ಲ ಬತ್ತಿ ಹೋಗಿದೆ. ಅದು ಈ ಸಮ್ಮರಿಗ ಅಥವಾ ಈ ಬೀಚ್ ಇರುವುದೇ ನೀರು ಅಭಾವ ಇಲ್ಲಿ ನಮಗೆ ಗೊತ್ತಿಲ್ಲ. ಬಟ್ ತೋರಿಸ್ತೇವೆ ಬೀಚ್ ಹೇಗೆ ಉಂಟು. ಸುಮಾರು ಜನ ಇದ್ದಾರೆ, ಮಧ್ಯಾಹ್ನದ ಟೈಮ್, ಬಟ್ ಸ್ಟಿಲ್ ತುಂಬಾ ಜನ ಇದ್ದಾರೆ. ಸನ್ ಬಾತ್ ಎಲ್ಲ ಮಾಡಿಕೊಂಡು ಎಲ್ಲ ಬಿಸಿಲಲ್ಲಿ ಮಲಗಿದ್ದಾರೆ, ಬಟ್ಟೆ ಬಿಚ್ಚಿ ಎಲ್ಲ. ಮತ್ತೆ ಕೆಲವರು ಕಾಯಕಿಂಗ್ ಮಾಡ್ತಾ ಇದ್ದಾರೆ, ಪಿಕ್ನಿಕ್ ಆಗ್ತಾ ಉಂಟು. ಸೊ ಓವರ್ ಆಲ್ ಸಮ್ಮರ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನಾವು ಯಾಕೆ ವಿಚಿತ್ರ ಬೀಚ್ ಹೇಳಿದ್ದೇವೆ ಅಂತ ಈಗ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇವೆ. ಬಿಸಿಲು ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಎಲ್ಲ ಮಲಗಿದ್ದಾರೆ ಬಟ್ಟೆ ಬಿಚ್ಚಿ. ಸೇಮ್ 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 ನಾ ಬಟ್ಟೆ ಹಾಕಿದ್ದೇನೆ, ನಿಂಗೆಲ್ಲ ಹಿಂದೆವರಿಗೆ ಹೇಳಿದ್ದು. ಸೊ ಅಲ್ಲಿದ್ದಾರೆ ನಮ್ಮ ದೋಸ್ತಿಗಳು ಶ್ರದ್ಧಾ ಶೆಟ್ಟಿ ಅಂಡ್ ಪ್ರಜ್ವಲ್ ಶೆಟ್ಟಿ. ನಾವು ಇಲ್ಲಿ ಬಂದ್ವಿ ಅಲ್ಲಿ ತೋರಿಸ್ಲಿಕ್ಕೆ ನಿಂದು. ಸೊ ನಾನು ಎಂತಕ್ಕೆ ವಿಚಿತ್ರ ಹೇಳಿದಂದ್ರೆ, ಇಲ್ಲಿ ನೋಡಿ, ಇಲ್ಲೆಲ್ಲ ನೀರುಂಟಲ್ಲ, ಅದೇ ಅಲ್ಲಿ ಉದ್ದಕ್ಕೆ ನೋಡಿ ನೀರೇ ಇಲ್ಲ, ನೀರು ಬತ್ತಿ ಹೋದಾಗೆ ಉಂಟು. ಆಕ್ಚುಲಿ ಅದ್ರ ಆಚೆ ಸಹ ನಮ್ಗೆ ಅಲ್ಲಿ ನೆಲ ಕಾಣ್ತಾ ಉಂಟು, ಆ ಸೈಡ್ ಅಲ್ಲಿ ಸಹ ಅಲ್ಲಿ ನೋಡಿ ಸರಿ ನೆಲ ಕಾಣ್ತದೆ. ಸೊ ಈ ಮಧ್ಯದಲ್ಲಿ ಚೂರು ನೀರು ಹರಿತಾ ಉಂಟು. ಹೌದು, ನಮ್ಮ ಕೋಡಿ ಬೀಚ್ ಅಲ್ಲಿ ಆಕ್ಟಿವಿಟಿ ಕರ್ಕೊಂಡು ಹೋಗ್ತಾರೆ, ಕಾಯಕಿಂಗ್, ಬೋಟಿಂಗ್ ಎಲ್ಲ. ಅಲ್ಲಿ ಮ್ಯಾಂಗ್ರೂವ್ ಅಲ್ಲಿ ಹೀಗೆ ಕಾಣ್ತದೆ. ಆದ್ರೆ ಒಂದ ಬೆಳಿಗ್ಗೆ ಬೇಗ ಮತ್ತೆ ಸಂಜೆ ಟೈಮ್ ಅಲ್ಲಿ ಮಾತ್ರ ಆತರ ನೆಲ ಕಾಣ್ತದೆ. ಅದಾದ್ಮೇಲೆ ಬರ್ತಾಗುವಾಗ ನೀರ್ ಮೇಲೆ ಬರ್ತದೆ. ಇಲ್ಲಿ ಸಹ ಹಾಗೆ ಏನೋ ಗೊತ್ತಿಲ್ಲ. ಅಲ್ಲ, ಇಲ್ಲಿಗ ಮಧ್ಯಾಹ್ನ ಟೈಮ್, ಬಟ್ ಇಷ್ಟೊತ್ತಿಗೆ ನೀರು ತುಂಬಬೇಕಿತ್ತು. ಬಟ್ ನನ್ನ ಪ್ರಕಾರ ಇದು ಬೀಚ್ ಇದು ಇರುದೇ ಇಷ್ಟು ಚಂಡಿ ಸಹ ಕಾಣ್ತಾ ಇಲ್ಲ. ಸೊ ಐ ಥಿಂಕ್ ಬರುದಿಲ್ವೇನೋ ಮೇಲ್ಗಡೆವರೆಗೆ ನೀರು. ಇದು ಬೀಚ್ ನೋಡ್ಲಿಕ್ಕೆ ಒಂಥರ ನಮ್ಗೆ ಇಂಡಿಯಾದು ಬೀಚ್ ಅಲ್ಲ, ಇದು ಆಕ್ಚುಲಿ ರಿವರ್ ಅಂತ ಹೇಳ್ಬೋದು. ಸುಮ್ನೆ ಹೆಸರಿಗೆ ಕ್ರೆಸೆಂಟ್ ಬೀಚ್, ಬಟ್ ನೋಡ್ಲಿಕ್ಕೆ ಹೊಳೆ ತರ ಉಂಟು. ರಿವರ್ ರಾಫ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ಮಾಡ್ಲಿಕ್ಕಿಲ್ಲ ಅಂತೆ, ಆಳ ಉಂಟು. ಸೊ ಸ್ಟ್ರಾಂಗ್ ಕರೆಂಟ್ ಉಂಟು, ಮತ್ತೆ ಬೋಟ್ ಚಾನೆಲ್ ಅಂತೆ. ಸೊ ಬೋಟ್ ಸ್ಟ್ರಾಂಗ್ ಕರೆಂಟ್ ಇಲ್ಲಿ ಅಲ್ಲ, ಮಧ್ಯ ಸುಳಿ ಇರ್ಬೋದು, ಹೇಳಿಕ್ಕೆ ಆಗುದಿಲ್ಲ. ಎಂತ ಸುಳಿ, ಅದ್ರಲ್ಲಿ ನೀರೇ ನಂಗೆ ಕಾಣುದಿಲ್ಲ. ಸುಳಿ ಅಂತ ಇರ್ಬೋದೇನೋ ಗೊತ್ತಿಲ್ಲ, ಯಾಕೆ ಅದು ಬೋರ್ಡ್ ಹಾಕಿದಾರ ಅಂತ. ಮೇ ಬಿ ಡೇಂಜರ್ ಇರ್ಬೋದು. ಒಂಥರ ಇಂಡಿಯಾದು ವೈಬ್ ಬರ್ತಾ ಉಂಟಲ್ಲ ಇಲ್ಲಿ. ಹೌದೌದು, ನಾವ್ ಇವತ್ತು ಇದಕ್ಕೊಂದು ನಾಮಕರಣ ಮಾಡುವ, ನೇತ್ರಾವತಿ ಲೇಕ್ ಅಂತ ಮಾಡುವ. ಕ್ರೆಸೆಂಟ್ ಬೇಡ, ನೇತ್ರಾವತಿ ಹೊಳೆ ಅಂತೇಳಿ ನಾಮಕರಣ ಮಾಡುವ. ಕೆನಡಾದಲ್ಲಿ ನೇತ್ರಾವತಿ ಹೊಳೆ ನೋಡಿದೀರಾ? ಇದೇ ನಮ್ದು ತಮ್ನೇಲ್, ಆಯ್ತಾ? ಇದೇ ನಮ್ ತಮ್ನೇಲ್, ಕೆನಡಾದಲ್ಲಿ ನೇತ್ರಾವತಿ ಹೊಳೆ. ನೋಡಿ ಅಲ್ಲೆಲ್ಲ ಅವರೇ ರೆಂಟ್ ಅಥವಾ ಸ್ವಂತ ತಕೊಂಡ್ ಬಂದು ಹೀಗೆ ಪ್ಯಾಡಲ್ ಬೋಟ್ ಹಿಂಗೆಲ್ಲ ಮಾಡ್ತಾರೆ. ಅಲ್ಲಿ ಸುಮಾರು ಇದ್ದಾರೆ ನೋಡಿ. ಬಟ್ಟೆ ಹಾಕುದಿಲ್ಲ ಸಮ್ಮರ್ ಅಂತೇಳಿ, ಅವರಿಗೆ ಒಂಥರ ಬಿಸಿಲು ತಗೊಳ್ಬೇಕು ಸ್ಕಿನ್ನಿಗೆ, ಆರೋಗ್ಯಕ್ಕೋಸ್ಕರ, ಅದಕ್ಕೆ ಬಟ್ಟೆ ಹಾಕೊಳ್ಳುದಿಲ್ಲ. ನಾವಿಲ್ಲಿ ರಿಟೈರ್ಮೆಂಟ್ ಪ್ಲಾನ್ ಮಾಡ್ತಿದ್ದೇವೆ. ಎಂತ ಇಲ್ಲೇ ಲಾಂಗ್ ಟರ್ಮ್ ಇದ್ರೆ ಇದೆ ಕಾಯಕಿಂಗ್, ಬೋಟಿಂಗ್. ಹಾಗೆಯಾ? ನಾನು ಅನ್ಕೊಂಡು ಇಲ್ಲೇ ಮನೆ ಮಾಡ್ತೀರೇನೆ. ಅದು ಸಹ ಆಸೆ ಉಂಟು ನಂಗೆ. ಅಂದ್ರೆ ಕೋಡಿಯಲ್ಲಿ ಬೀಚ್ ಬದಿ ಮನೆ ಇದ್ದಾಗ ಆಗ್ತದೆ. ರಿಟೈರ್ಮೆಂಟ್ ಟೈಮಲ್ಲಿ ಇಲ್ಲಿ ಸ್ಪೆಂಡ್ ಮಾಡ್ಲಿಕ್ಕೆ ಒಳ್ಳೇದು. ಶ್ರದ್ಧಾ, ನೀವು ಒಳ್ಳೆ ಒಂದು ರೌಂಡ್ ಅಲ್ಲ, ಓವಲ್ ಶೇಪ್ ಇದು ಸ್ಟೋನ್ ಸಿಕ್ಕಿದೆ. ಇಲ್ಲ, ತುಂಬಾ ಜನ ಇದ್ದಾರೆ ಮಾತ್ರ, ನೋಡಿದೆ ನಾನು, ತುಂಬಾ ಜನ ಇದ್ದಾರೆ ಅಲ್ಲಿ. ಎಲ್ಲರೂ ಅವರವರು ತಕೊಂಡು ಬಂದಿದ್ದಾರೆ. ತುಂಬಾ ಜನ ಇದ್ದಾರೆ. ಒಳ್ಳೇದಲ್ಲ, ಖುಷಿ ಆಗ್ಬೋದು ಮಾರ. ಒಂಥರ ಆಕ್ಟಿವಿಟಿ, ವೀಕೆಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಆಯ್ತು, ಅದ್ರೊಟ್ಟಿಗೆ ಎಂಜಾಯ್ಮೆಂಟ್. ಗಾಳಿ ಸಹ ಬರ್ತದೆ, ಒಳ್ಳೆ ತಂಪು ಗಾಳಿ, ಬಿಸಿಲು ಸಹ. ಇನ್ನೇನ್ ಬೇಕು ಕಾಂತ? ಇನ್ನೇನ್ ಬೇಕು? ಏನ್ ಬೇಡ. ಅದು ಗೊತ್ತಿಲ್ಲ, ಅದು ಅವಳ ಹತ್ರ ಕೇಳ್ಬೇಕು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದಾರೆ. ಅಲ್ಲ, ಅದು ಕೋಲಿ ಬೋರ್ಡ್
ರೇಸಿಂಗ್ ಮಾಡ್ಬೋಯ್ತು ರೇಸಿಂಗ್. ನೋಡಿ ನಮ್ಮ ಬಡಿಸ್ ಎಲ್ಲ ಬಂದಿದ್ದಾರೆ. ಓ ಅಲ್ಲಿದ್ರಲ್ಲ ಈಗೆಲ್ಲ ಬಂದ್ರು. ಹೌದು. ಅದು ಮಾಡು ನೋಡು ಅವ್ರು ಎಷ್ಟು ಫಾಸ್ಟ್ ಹೋಗ್ತಿದ್ದಾರೆ ಅಂತ. ಝೂಮ್ ಮಾಡಂತೆ. ಹುಡುಗಿಯಾ ಗೊತ್ತಿಲ್ಲ, ಇಲ್ಲ ಕೈ ನೋಡುವಾಗ ಹಾಗೆ ಅನ್ಸೋದಿಲ್ಲ. ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಅಂತ ಅನ್ನಿಸ್ತದೆ. ಹೌದು, ಎಥ್ಲೀಟ್. ಒಳ್ಳೆ ಫಾಸ್ಟ್ ಹೋಗ್ತಿದ್ದಾರೆ ನೋಡಿ, ಅವರೇ ಫಸ್ಟ್ ಅಲ್ಲಿ ಇದ್ದಾರೆ. ಇದೆಂತ ರೇಸಿಂಗಾ? ಇಲ್ಲ ಇಲ್ಲ, ಹಾಗೆ ಕಾಣ್ತದೆ. ಫಾಲೋ ದ ಲೀಡರ್ ಮಾಡ್ತಾ ಇದ್ದಾರೆ. ಇಲ್ಲ ಹೌದೌದು ಇರ್ಬೋದು. ರೇಸಿಂಗ್ ತರ ಉಂಟು ಮಾತ್ರ. ಇಲ್ಲಿ ನೋಡಿ, ಈಗ ಅಲ್ಲಿಂದ ಅಲ್ಲಿ ತನಕ ಇದ್ದಾರೆ. ಎಷ್ಟು ಜನ ಇದ್ದಾರೆ ಮಾರೆ ಈಗ. ಅದೇ ಅವರೊಂದು ಗ್ರೂಪ್ ಅಲ್ಲಿ ಬಂದಿರ್ಬೋದು. ಇವರೆಲ್ಲ ಫಸ್ಟ್ ಆಚೆ ಅಲ್ಲಿ ಹೋಗಿ ಮತ್ತೀಗ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಗ ಕಳುನ್ ಹೆಕ್ಕಿದ ಹಾಗೆ ಕಾಣ್ತಾ ಉಂಟಂಗೆ. ಯಾವುದು ನಿಜ ಕಳುನ್ ಉಂಟಾ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲ ಹೆಕ್ತಾ ಇದ್ದಾರೆ. ಅದು ಕಳುನಾಡ್. ಕಳುನಾಡ್ ಇದ್ರಲ್ಲಿ ಉಂಟು, ಪಿಲ್ಲರ್ ಅಲ್ಲಿ. ಹೌದಲ್ಲಿ ಕಲ್ ನೋಡಿ ಫುಲ್ ಹಿಡ್ದಿದೆ. ಇವರೆಲ್ಲ ತೆಗಿತಿದ್ದಾರೆ. ಅವ್ರು ಹಿಡಿತಿದ್ದಾರೆ. ಅದು ಕೆಳಗಿದು ಇದ್ರಲ್ಲಿ ಅದಂದ್ರೆ ರಾಕ್ ಅಲ್ಲಿ ಇರುದಲ್ಲ, ಅವರು ಚೂರಿ ತಕೊಂಡ್ ಬಂದು ಅದನ್ನ ಕೆತ್ತಿ ಹಾಕೊಳ್ತಾ ಇದ್ದಾರೆ. ಕಳುನಾಡ್. ಹೋಗಿ ನೋಡುವ. ಸುಮಾರು ಉಂಟಲ್ಲ ಆಗ. ಹೌದಾ, ಬಕೆಟ್ ಅಲ್ಲಿ ತುಂಬಿಸ್ತಿದ್ದಾರೆ. ಹೌದದೇ ರೈಟ್. ಆಗ ಅವ್ರ ಮೇಲೆ ಹೋಗಿ ಆಯ್ತು ಶ್ರದ್ಧಾ ಪ್ರಜ್ವಲ್ ಅಲ್ಲಿದ್ದಾರೆ ನೋಡಿ. ಶ್ರದ್ಧಾ ಪ್ರಜ್ವಲ್ ಹಾಯ್ ಮಾಡಿ. ಹಾಯ್. ಸೆಕೆಂಡ್ ಫ್ಲೋರಲ್ಲಿ ಇದ್ದೀರಿ, ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೇವೆ. ನಾವು ಬರ್ತೇವೆ ಈಗ ಸ್ವಲ್ಪ ಹೊತ್ತಲ್ಲಿ. ಇಲ್ಲಿ ಇವರು ಇದು ಹಿಡಿತಿದ್ದಾರೆ, ಕಳುನ್ ಹಿಡಿತಿದ್ದಾರೆ. ಗುಳ್ಳೆ ಹಿಡಿತಿದ್ದಾರೆ ಇಲ್ಲಿ ಕೆಳಗೆ. ಮರುವಾಯ್ ಇರ್ಲಿ, ಅವ್ರು ಹಿಡಿಲಿ ಮರುವಾಯ್. ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡುದು. ಬಾ ನಾವು ಸಹ ಮೇಲೆ ಹೋಗುವ. ನೋಡಿರಿ, ಅಲ್ಲಿಂದ ಸಹ ಹೋಗ್ಬೋದು. ಅಲ್ಲೊಂದು ಇದಾಕಿ ಇಟ್ಟಿದ್ದಾರೆ. ಬಟ್ ಅಲ್ಲಿ ನೀರಿಗೆ ಹೇಗೆ ಹೋಗ್ತೀವಿ? ನಾನು ಹೋಗುದಿಲ್ಲ. ಹಾಗಾದ್ರೆ ಬಾ, ಇಲ್ಲಿಂದ ಹೋಗುವ ನಾವು. ಇಲ್ಲಿ ನೋಡ ವ್ಯೂ. ಒಳ್ಳೆ ಆಗ್ತದಲ್ಲ, ಚಂದ ಕಾಣ್ತದೆ. ಈಗ ನನ್ನ ಅಜ್ಜ ಸಹ ಬಂದಿದ್ದಾರೆ. ಅಜ್ಜನ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಬಂದಿದ್ದಾರೆ. ಓಡುದಿಲ್ಲ. ಹೀಗೆ ಹೋಗ್ತಾ ಇರ್ಬೇಕು. ನೀರು ಮಾತ್ರ ಇಲ್ಲ ಮಾರ. ಇಲ್ಲಿ ನೋಡಂತ ಈಗ ನೀರು ಎಷ್ಟು ಹಿಂದೆ ಉಂಟಾ. ಚಂದ ಉಂಟಲ್ಲ. ಇಲ್ಲಿ ಆಡ್ತಿದ್ದಾರೆ. ನೈಸ್, ಗುಡ್ ಸ್ಪಾಟ್ ಟು ಸ್ಪೆಂಡ್ ಸಮ್ ಈವ್ನಿಂಗ್ ಟೈಮ್. ಒಳ್ಳೇದ ಈವ್ನಿಂಗ್ ಟೈಮ್ ಬೆಸ್ಟ್. ಇನ್ನೂ ಒಳ್ಳೆ ಗಾಳಿ. ಒಂದೆಂತ ನೋಡಿದಂತ ಹೇಳಿದ್ರೆ ಇಲ್ಲೊಂದು ಕುತ್ಕೊಳ್ಳಿಕ್ಕೆ ಅಂತ ಇಲ್ಲ. ಕುತ್ಕೊಳ್ಳಿಕ್ಕೆ ಇನ್ನೊಂದು ಹೀಗೆ ಬೆಂಚ್ ತರ ಇದ್ದಿದ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ಇಲ್ಲಿ ನೋಡಿ ಚಿಂಗಿ ಅವರೆಲ್ಲ ಇದ್ದಾರೆ. ಇಲ್ಲಿದ್ದಾರೆ ನಮ್ಮ ಶೆಟ್ಟಿ ಫ್ರೆಂಡ್ಸ್. ಈಚೆ ಕಡೆಯಿಂದ ಮೀನು ಹಿಡಿಯುವುದು ಅದೆಲ್ಲ ಮಾಡ್ತಿದ್ದಾರೆ. ಮಕ್ಕಳಿಗೆ ಆಕ್ಟಿವಿಟಿ. ಇಳಿಯುವುದನ ಕೆಳಗೆ? ಅಲ್ಲಿ ನೋಡಿ ಸ್ವಿಮ್ಮಿಂಗ್ ಆಗ್ತಾ ಉಂಟು. ಓಕೆ ಗೈಸ್, ಬಾಯ್ ಅಂತ ಹೇಳಿ ನಾ ಕೆಳಗೆ ಇಳಿಯುದಂತೆ. ಹಾರು ಇಲ್ಲಿಂದ. ಇದು ಇದಾ ಲ್ಯಾಡರ್ ಇಂದ ಕೆಳಗೆ ಹೋಗ್ಬೋದು. ಹೀಗೆ ಮೆಲ್ಲ ಇದು ಎಲ್ಲ ಇದ್ರೆ ಗ್ಲಾಸ್ ಅದು ಇಲ್ಲ, ಕೆಳಗೆ ಬಗ್ಗಿದ್ರೆ ನೀರಿಗೆ ಇರ್ತದೆ. ನೈಸ್. ಬಟ್ ಅದೇ ಆಗ ನಾವು ಅಲ್ಲಿಂದ ತೋರಿಸಿ, ಇಲ್ಲಿಂದ ಕಾಣ್ತದೆ ನೋಡಿ ಅಂತೆ. ಅಲ್ಲಿ ನೋಡಂತೆ, ಅಲ್ಲಿ ನೋಡು ಅಲ್ಲ. ಹೌದು, ನೀರೇ ಇಲ್ಲ ಆಚೆ ಸೈಡ್. ಅದು ನೋಡಿ ಎಷ್ಟು ಉದ್ದಕ್ಕೆ. ಒಳ್ಳೆ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಗ್ರೌಂಡ್ ಆಕ್ಚುಲಿ ಗ್ರೌಂಡ್ ತರ ಕಾಣ್ತಾ ಉಂಟು. ನೀರೇ ಇಲ್ಲ ಅಲ್ಲಿ ಎಲ್ಲ. ಎಂತ ವಿಷಯ ಮಾರಿದ್ರದು, ಯಾಕೆ ಇಷ್ಟು ಬತ್ತಿ ಹೋಗಿದೆ ನೀರಂತ. ಇನ್ನೀಗ ನಾವೇ ಅದನ್ನು ಆನ್ಸರ್ ಹುಡುಕಬೇಕು. ಹೌದು, ಗ್ರೌಂಡ್ ಮಧ್ಯೆ ಒಂಚೂರು ನೀರುಂಟು. ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರು ಹೇಗೆ ಅಲ್ಲಿ ಹೋದದ? ಬೋಟಲ್ಲಿ, ಅದರಲ್ಲಿ ಕಾಯಕಿಂಗ್ ಇದು ಪ್ಯಾಡಲ್ ಬೋರ್ಡ್ ಅಲ್ಲಿ. ಅಲ್ಲಿ ನೀರಿಲ್ಲ ಅಂತ ನಡ್ಕೊಂಡು ಹೋಗ್ತಿದ್ದಾರೆ. ನೈಸ್. ಇಲ್ಲಿ ಎಲ್ಲ ಜನ ಕ್ರ್ಯಾಬ್ ಹಿಡಿಯುದು, ಮೀನ್ ಹಿಡಿಯುದು ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ಅದೇ ತೋರಿಸಿದೆ. ಆಯ್ತು, ನಮ್ಮದು ಈ ಸ್ಪಾಟ್. ನೆಕ್ಸ್ಟ್ ಮುಂದೆ ಹೋಗುವ. ಹೋದ್ರೆ ನಮ್ದು ಅದು ಕಾರ್ ಸಿಗ್ತದೆ. ಹೌದಾ? ಹೋಗುವ. ಲೆಟ್ಸ್ ಗೋ. ನಂಗೆ ಇಲ್ಲಿದೆಲ್ಲ ಮನೆ ನೋಡುವಾಗ ಉಂಟಲ್ಲ, ಕೋಡಿದ್ ನೆನಪಾಗ್ತಿತ್ತು. ಸನ್ಫ್ಲವರ್ ಅಲ್ಲ, ಸನ್ಫ್ಲವರ್ ಹೂವೆಲ್ಲ ಬಿಟ್ಟಿದೆ, ಒಳ್ಳೆ ಚಂದ ಕಾಣ್ತದೆ. ಇಷ್ಟು ದೊಡ್ಡದು ಸನ್ಫ್ಲವರ್ ಅಲ್ಲಿ ಕಾಣ್ತದೆ ಮನೆ ಎದುರು. ಅಲ್ಲಿ ಕಾಣ್ತಾ ಉಂಟು. ಸೊ ನಾನು ಎಂತ ಹೇಳ್ತಿದ್ದೆ ಹೇಳಿದ್ರೆ, ಇಲ್ಲಿದೆಲ್ಲ ಮನೆ ನೋಡುವಾಗ ನನಗೆ ಕೋಡಿದ್ ನೆನಪಾಗ್ತಿತ್ತು. ಕೋಡಿಯಲ್ಲಿ
ಈ ಬೀಚ್ ಬದಿಯಲ್ಲೆಲ್ಲ ಮನೆ ಇರ್ತದಲ್ಲ ಹೌದು ಅಲ್ಲೆಲ್ಲ ಹಾಗೆ ಲೈನ್ ಎದುರು ಅಲ್ಲಿ ಸೀದಾ ಬೀಚ್. ಇವರಿಗೆ ಡೈರೆಕ್ಟ್ ಬೀಚ್ ಇಲ್ಲಿ ನೋಡಿ, ಇಲ್ಲಿ ಮನೆಯಾ, ಹೀಗೆ ಮನೆ ಐಶಾ ಫ್ಲಾಗ್ ಎಲ್ಲ ಹೇಗೆ ಕಾಣ್ತಾ ನೋಡು ಹಾರು. ಹೌದೌದು. ಇಲ್ಲಿ ಮನೆ ಇವರಿಗೆಲ್ಲ ಲೈನಲ್ಲಿ ಮನೆ ಉಂಟು ಆ್ಯಂಡ್ ಅದ್ರ ಆಪೋಸಿಟ್ ಅಲ್ಲಿ ಬೀಚ್. ನೀ ಕಾಣುದಿಲ್ಲ, ಈ ಕಾಣ್ತಿ ಬೀಚ್ ನೋಡಿ ಎದುರಲ್ಲೇ ಬೀಚ್ ಅವರಿಗೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ. ಒಳ್ಳೇದು ಸಂಜೆ ಹೊತ್ತಿಗೆಲ್ಲ ಭಾರಿ ಖುಷಿ ಆಗ್ಬೋದು. ಅಲ್ಲಿ ನೋಡಿ ಮೇಲೆ ಬಾಲ್ಕನಿ ಎಲ್ಲ ಉಂಟು ಇವರಿಗೆ ಅಲ್ಲ, ಭಾರಿ ಚಂದ ಚಂದ ಮನೆ, ಕ್ಯೂಟ್ ಉಂಟಲ್ಲ ಅಲ್ಲ. ಈ ಸ್ಟ್ರೀಟ್ ಅಂತೂ ಎಷ್ಟು ಕ್ಯೂಟ್ ಮನೆ ಉಂಟಂತ ಹೇಳಿದ್ರೆ ನಂಗೆ ನೋಡಿದ ಎಲ್ಲ ಮನೆ ತರ ನಂಗೆ ಮನೆ ಕಟ್ಬೇಕಂತ ಆಸೆ ಆಗ್ತಿತ್ತು, ಅಷ್ಟು ಕ್ಯೂಟ್ ಉಂಟು. ಹೌದು, ಎಲ್ಲ ಬ್ಯೂಟಿಫುಲ್ ಮನೆ ಇಲ್ಲಿ ಲೈನ್ ಅಲ್ಲಿ, ಮತ್ತೆಲ್ಲ ದೊಡ್ಡ ದೊಡ್ಡ ಮನೆ. ದೊಡ್ಡದು ಸಹ ಉಂಟು. ಹೌದು. ಸೊ ಅವ್ರಿಗೆ ಒಂದು ಬಟ್ ಎಂತ ನಮ್ಗೆ ನೋಡ್ಲಿಕ್ಕೆ ಖುಷಿ ಅಂತ ಅನಿಸ್ತದೆ, ಬಟ್ ಅವರಿಗೆ ಅದು ಇದ್ದು ಇದ್ದು ಬೋರ್ ಬೋರ್ ಆಗಿರ್ಬೋದು ಅವರಿಗೆ. ಮತ್ತೆ ತುಂಬಾ ಒಳಗೆ ಪ್ಲೇಸ್ ಅಲ್ಲ ಬೀಚ್ ಹತ್ರ, ಅವರಿಗೆಲ್ಲ ಬೋರ್ ಆಗಿರ್ಬೋದು. ಹೊರಗೆ ಸೋಫಾ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ನೋಡು. ಹೌದೌದು, ಸಮ್ಮರ್ ಅಲ್ಲ ಈಗ. ಇರ್ಲಿ, ಒಳ್ಳೆ ವಿಷಯ. ಇವರಿಗೆಲ್ಲ ಪಡೆಯದೆ ಬಂದು ಇವರಿಗೆ ಬೀಚ್ ವಿಲ್ಲ ಸಿಕ್ಕಿದೆ. ಹೌದು, ಪಡೆಯದ ಅಲ್ಲ ಅಂದ್ರೆ ನಾವೆಲ್ಲ ಇದಕ್ಕೆ ಹುಡ್ಕೊಂಡು ಪಡೆಯದೆ ಬಂದ ಅಲ್ಲ, ಕೇಳದೆ ಬಂದ ಭಾಗ್ಯ. ಬಂದ ಭಾಗ್ಯ, ಕರೆಕ್ಟ್. ನನ್ ಗಂಡ ಈಗ ನೋಡಿ ನಾನೊಟ್ಟಿಗೆ ಇದು ಫುಲ್ ಕನ್ನಡ ಕಲ್ತಿದ್ದಾರೆ. ಆಡ್ಬೇಡ ಎಂತೆಲ್ಲ ಈಗ ಭಾಗ್ಯ ಎಲ್ಲ ಹೇಳ್ತಾ ಇದ್ದಾರೆ ಅವರು. ಓಕೆ, ನಾವು ಹೋಗುವ ಮುಂದೆ, ನೆಕ್ಸ್ಟ್ ಪ್ಲೇಸ್ ತೋರಿಸ್ತೇವೆ. ಹೌದು, ನೆಕ್ಸ್ಟ್ ನೆಕ್ಸ್ಟ್ ಎಂತ ಹೋಗ್ಲಿಕ್ಕೆ? ಇದು ಎಂತ ಇನ್ನೊಂದು ಪಾರ್ಕ್, ಬ್ಲ್ಯಾಕಿ ಸ್ಪಿಟ್ ಅಂತ ಹೇಳಿ. ನೋಡುವ ಅದೆಂತ ಅಂತ ಗೊತ್ತಿಲ್ಲ, ನೋಡುವ ಬನ್ನಿ ಹೋಗುವ. ಆಕ್ಚುಲಿ ರಾಂಗ್ ಇನ್ಫಾರ್ಮೇಶನ್. ನಾವೀಗ ಎಂತ ಪಿಯರ್ ಅಲ್ಲಿ ನಡೆದ್ವಿ ಅಲ್ಲ, ಅದೇ ಬ್ಲ್ಯಾಕಿ ಸ್ಪಿಟ್ ಪ್ಲೇಸ್. ಅದು ಕ್ರೆಸೆಂಟ್ ಬೀಚ್, ಅದರ ಬದಿಯಲ್ಲಿಗೆ ನಡ್ಕೊಂಡು ಹೋದದು ಬ್ಲ್ಯಾಕಿ ಸ್ಪಿಟ್. ಈಗ ಬೇರೆ ಕಡೆ ಹೋಗ್ತೇವೆ, ಅದು ಯಾವ್ದು ಪ್ಲೇಸ್ ಅಂತ ಹೋಗ್ತೇವೆ ನೋಡುವ. ಮತ್ತೆ ನಮ್ಮ ಬದಿಯಲ್ಲಿ ಒಂದು ಸೈಬರ್ ಟ್ರಕ್ ಉಂಟು. ಸೈಬರ್ ಟ್ರಕ್ ಉಂಟು ನೋಡಿ, ಇಷ್ಟ ಹತ್ತಿರದಿಂದ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಸೈಬರ್ ಟ್ರಕ್. ಇಲ್ಲಿ ನೋಡಿ ಹೇಗುಂಟು, ವಾರ್ ಮಿಷಿನ್ ತರ ಉಂಟು ನೋಡಿ ಸೈಬರ್ ಟ್ರಕ್. ನಾನು ವಾರಿಗೆ ಪೂಜಿತ ಪೋಸ್ ಕೊಡ್ತಿದ್ದೆ ಅದ್ರೊಟ್ಟಿಗೆ. ಹಾಂ ಹೌದು, ಹೌದಾ, ಹತ್ತಿರ ಹೋಗು. ಇಲ್ಲಿ ನೋಡಿ ವಾರ್ ಮಿಷಿನ್. ಶೂಟ್ ಮಾಡ್ಬೇಕಾ? ಆಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? ವಾರ್ ಮಷೀನ್ ಹಾಗೆ ಅದಕ್ಕೆ ಎಂತ ಹೇಳುದು, ವಾರ್ ಟ್ಯಾಂಕರ್ ತರ ಉಂಟು ಇದು ಸೈಬರ್ ಟ್ರಕ್, ಮಿಲಿಟರಿ ಟ್ಯಾಂಕರ್. ಇಷ್ಟ ಹತ್ತಿರದಿಂದ ನಾನು ಸಹ ಫಸ್ಟ್ ಟೈಮ್ ನೋಡು ಸೈಬರ್ ಟ್ರಕ್. ಇಲ್ಲಿ ಚಂದ ಉಂಟು ಗಾಡಿ, ಒಂದು ಟೈಪ್ ಡಿಫ್ರೆಂಟ್ ಉಂಟು. ಚಂದ ಅಂತ ಹೇಳುದಿಲ್ಲ, ಒಂದು ಟೈಪ್ ಡಿಫ್ರೆಂಟ್ ಉಂಟು. ಕ್ಯೂಟೆಸ್ಟ್ ಮನೆ. ಹೌದು, ಎಲ್ಲ ನೀವು ಬೇಬಿ ಲೂನಿ ಟೂನ್ಸ್ ನೋಡಿದ್ರೆ ಈ ತರ ಮನೆ ಇರ್ತಿತ್ತು. ಬೇಬಿ ಲೂನಿ ಟೂನ್ಸ್ ಕಾರ್ಟೂನ್ ಅಲ್ಲಿ ಅಲ್ಲ. ಹೌದು, ಕಾರ್ಟೂನ್ ಅಲ್ಲಿ ಒಳ್ಳೆ ಉಂಟು. ಯೆಲ್ಲೋ ಕಲರ್ ಪೇಂಟ್ ಹೊಡೆದು ಮನೆ ಸಹ ಒಂಥರ ಡಿಫ್ರೆಂಟ್ ಕ್ಯೂಟ್ ಉಂಟು. ಅದೇ ಹೇಳಿದ ಒಂಥರ ಬ್ಯೂಟಿಫುಲ್ ಏರಿಯಾ, ಒಂಥರ ಬ್ಯೂಟಿಫುಲ್ ಮನೆ ಎಲ್ಲ ಡಿಫ್ರೆಂಟ್ ಉಂಟು ನಾರ್ಮಲ್ ಆಗಿ ನೋಡೋದಕ್ಕಿಂತ. ಇಲ್ಲಿದ್ದಾರೆ ನಮ್ಮ ಫೂಜು ಆ್ಯಂಡ್ ಇಲ್ಲಿದ್ದಾರೆ ಕಾಜು. ನಮ್ಮ ಜೊತೆ ನೀವು ನೋಡ್ತಿದ್ದೀರಿ ಫೂಜು ಕಾಜು ಸ್ಟೋರಿ.